ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು SSLCಯಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ವಿಷಯದಲ್ಲಿ ನಾವು ಏನು ಮಾಡಿದ್ದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ, ಕ್ವಶನ್ ಬ್ಯಾಂಕ್ಗಳನ್ನು ಹಾಕಿದ್ದೀವಿ. ಅದು ಬಂದ್ಬಿಟ್ಟು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತಕ್ಕಂಥ ಪಾಠ. ಈ ಪಾಠದಿಂದ ಹಿಂದಿನ ವರ್ಷ ಯಾವೆಲ್ಲ ಕ್ವಶನ್ಸ್ಗಳು ಬಂದಿದ್ದಾವೆ, ಈ ವರ್ಷ ಯಾವೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ತಂದಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ ಸೈನ್ಸ್ ಎಸ್ಎಸ್ನ ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ಗಳು, ನೋಟ್ಸ್ಗಳು, ಕ್ವಿಜ್ಸ್ಗಳು, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಇದ್ದಾವೆ. ಒಂದ್ಸರಿ ನೀವು ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ನೀಡಿ ಅದರ ಯೂಸನ್ನು ತಗೊಳ್ರಿ ಅಂತ ಹೇಳ್ತಾ, ಸೈನ್ಸಲ್ಲಿ ಫಸ್ಟ್ ಪಾಠದಲ್ಲಿ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳಲ್ಲಿ ಯಾವೆಲ್ಲ ಕ್ವಶನ್ಸ್ ಇದಾವೆ ಅಂತ ನೋಡುವ. ಪ್ರಶ್ನೆ ಒಂದಿತ್ತು, ಈ ಕೆಳಗಿನ ಕ್ರಿಯೆಯ ಕುರಿತ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿರ್ತಕ್ಕಂಥದ್ದು. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಬರೆಯಿರಿ ಅಂತ ಕೇಳಿದ್ದಾರೆ ಸಮೀಕರಣ. ಸೊ ಇಲ್ಲಿ ಇರ್ತಕ್ಕಂಥದ್ದು ಉತ್ತರ. ಸೊ ನಾನು ನಿಮಗೆ ಯಾಕಂದರೆ ಭಾಳಷ್ಟು ವಿಡಿಯೋ ಲೆಂದಿ ಆಗೋದಕ್ಕಿಂತ ನಿಮಗೆ ಮೇನ್ ಆಗಿರ್ತಕ್ಕಂಥನೇ ಹೇಳ್ತೀನಿ. ಇದು ಯಾವ ರಾಸಾಯನಿಕ ಕ್ರಿಯೆ ವಿಧ ಕೇಳಿದ್ದಾರೆ, ಸ್ಥಾನ ಪಲ್ಲಟ ಕ್ರಿಯೆ. ಸೊ ಈ ಕೆಳಗಿನವುಗಳಲ್ಲಿ ಸಾಧ್ಯವಾಗ್ತಕ್ಕಂಥ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇದೆ. ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಇದರ ಬಗ್ಗೆ ಒಂದು ಯಾವ ವಿಧ, ಏಕೆ, ಅದರ ರಾಸಾಯನಿಕ ಸಮೀಕರಣ ಕೇಳಿದ್ದಾರೆ. ಇದು ಅದರ ಉತ್ತರ. ಇನ್ನು ನೆಕ್ಸ್ಟ್, ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯ ಕ್ಲೋರೈಡ್ ವರ್ತನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಇಲ್ಲಿದೆ. ಒಂದ್ಸರಿ ನೀವು ಕ್ವಶನ್ಸನ್ನು ಕ್ಲಿಯರಾಗಿ ನೋಡ್ಕೊಳ್ರಿ, ಅದು ಯಾವ ವರ್ಷ ಕೇಳಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳೇ ಇಲ್ಲಿ ಏನು ಮಾಡಿದ್ದೀವಿ, ಸೊ ಕೊಟ್ಟಿದ್ದೀವಿ. ಯಾಕಂದರೆ ಇವುಗಳ ಬಗ್ಗೆ ತಾವುಗಳು ಉತ್ತರಗಳ ತಮಗೆ ಇತ್ತಂತಂದರೆ, ಐಡಿಯಾ ಇತ್ತಂದರೆ ಖಂಡಿತವಾಗಿ ನೀವು ಅದರ ಬಗ್ಗೆ ಏನು ಮಾಡ್ತಾರಪ್ಪ ಅಂದರೆ ಮುಂದಿನ ಪರೀಕ್ಷಾ ತಯಾರಿಗೆ ಇವುಗಳನ್ನು ಹೆಚ್ಚು ಗಮನ ಕೊಟ್ಟು ಓದಲಿಕ್ಕೂ ಕೂಡ ಇದು ಸಹಕಾರಿ ಆಗ್ತದೆ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ. ಕ್ವಶನ್ಸ್ ಮತ್ತು ಆನ್ಸರ್ಸ್ ಎಲ್ಲ ಕೊಟ್ಟಿದ್ದೀವಿ. ಪ್ರಶ್ನೆ 8 ಇದೆ ನೋಡಿ. ಪ್ರಶ್ನೆ 9 ಏಪ್ರಿಲ್ 2020ಕ್ಕೆ ಕ್ವಶನ್ಸ್ ರಿಪೀಟ್ ಆಗದ. ಪ್ರಶ್ನೆ 10 2022 ಏಪ್ರಿಲಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. 11ರಲ್ಲಿ ಇದು ಚಿತ್ರ ಕೇಳಿದ್ದಾರೆ, ನೀರಿನ ವಿದ್ಯುತ್ ವಿಭಜನೆ ಬಗ್ಗೆ. ಸುಮಾರು ಸಾರಿ ಕ್ವಶನ್ಸ್ ರಿಪೀಟ್ ಆಗದ. ಏಪ್ರಿಲ್, ಜೂನ್ 2019-22ಕ್ಕೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್. ನೆಕ್ಸ್ಟ್, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಏಪ್ರಿಲ್ 2022ಕ್ಕೆ. ಜಿಪ್ಸಮ್ ತಯಾರಿಕರು, ಜಿಪ್ಸಮ್ ನಾಟ್ ಚಿಪ್ಸ್. ಇನ್ನು ಯಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಮೋಸ್ಟ್ ಲೈಕ್ಲಿ. ಒಂದ್ಸರಿ ವಿಡಿಯೋಗಳನ್ನು ಪಾಸ್ ಮಾಡಿ ಸೊ ಚೆನ್ನಾಗಿ ಅದ್ರ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅರಿತುಕೊಂಡಿದ್ದೆ ಆದರೆ ಸೊ ಡೆಫಿನೆಟ್ ಆಗಿ ತಾವೇನು ಮಾಡ್ತೀರಿ ವಿದ್ಯಾರ್ಥಿಗಳೇ, ಸ್ಕೋರನ್ನು ಹೊಂದುತ್ತೀರಿ. ಹೆಚ್ಚು ಮಾರ್ಕ್ಸ್ಗಳನ್ನೇ ನೀವೇನು ಮಾಡ್ತೀರಿ ಅಪ್ಪ ಅಂದ್ರೆ ಹೊಂದುತ್ತೀರಿ. ಇಷ್ಟು ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ, ನಿಮಗೆ ಯೂಸ್ಫುಲ್ ಆಗಿರ್ತಕ್ಕಂಥ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳ ಬಗ್ಗೆ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಸೊ ಕೊಟ್ಟಿದ್ದೀವಿ. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್.